ಪ್ರಿಯ ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಬಿ ಗಣಪತಿ. ಇದೊಂದು ವಿಶೇಷವಾದಂಥ ವಿಡಿಯೋ. ಇದರಲ್ಲಿ ನನ್ನ ಹುಟ್ಟೂರಿನಲ್ಲಿರುವಂಥ ಒಂದು ಅಪರೂಪದ ಪಶ್ಚಿಮ ಘಟ್ಟದ ಮತ್ತು ಕರಾವಳಿಯ ಒಂದು ಅವಿನಾಭಾವ ಸಂಬಂಧ ಹೊಂದಿದಂಥ ಒಂದು ಕ್ಯೂಟ್ ಆದಂಥ ಬೆಲೆ ಬಾಳುವ ಮತ್ತು ಈ ಕಾಲಕ್ಕೆ ಅತ್ಯಂತ ಮಹತ್ವದ ಒಂದು 35 ಗುಂಟೆ ಜಾಗ ಮತ್ತು ಅದಕ್ಕೆ ಕಾಡನ್ನು ಬೆಳೆಸಲಿಕ್ಕೆ ಅಂತಲೇ ಇರುವಂಥ ಮತ್ತು ಅರ್ಧ ಎಕರೆ ಎಕ್ಸ್ಟ್ರಾ ಸಂಪೂರ್ಣವಾಗಿ ಕಂಪೌಂಡ್ ಇದೆ, ಗೇಟ್ ಇದೆ ಮತ್ತು 4.5 ಇಂಚು ನೀರಿನ ಬೋರ್ವೆಲ್ ಇದೆ. ಮನೆ ಕಟ್ಟಲಿಕ್ಕೆ ಅಂತಲೇ ಈಗಾಗಲೇ ಹಾಕಿದಂಥ ಒಂದು 6,000 ಕಲ್ಲಿದೆ. ಇಡೀ ಜಾಗದಲ್ಲಿ ಬಹಳ ಹಸಿರಿದೆ ಮತ್ತು ಕೆಂಪು ಮಣ್ಣಿನ ಸಮೃದ್ಧವಾದಂಥ ಜಾಗ ಇದು. ಈ 36 ಗುಂಟೆಯಲ್ಲಿ 24 ಗುಂಟೆ ಎನೆಯಾಗಿದೆ. ಈ ಜಾಗದಿಂದ ಶರಾವತಿ ನದಿಗೆ ಕೇವಲ 12 ಕಿಲೋಮೀಟ್ರು, ಹೊನ್ನಾವರದ ಅರಬ್ಬಿ ಸಮುದ್ರದ ಬೀಚಿಗೆ ಕೇವಲ 12 ಕಿಲೋಮೀಟ್ರು, ಅಪ್ಸರಕೊಂಡ ಅನ್ನುವಂಥ ಅಪರೂಪದ ಒಂದು ಪುಟ್ಟ ಜಲಪಾತ ಇದೆ. ಆ ಜಲಪಾತಕ್ಕೆ ನನ್ನ ಜಾಗದಿಂದ 15 ಕಿಲೋಮೀಟ್ರು. ಇಡಗುಂಜಿ ಮಹಾಗಣಪತಿಯ ಸನ್ನಿಧಾನ ತಮಗೆಲ್ಲರಿಗೂ ಗೊತ್ತಿದೆ, ವಿಶ್ವಶ್ರೇಷ್ಠ ವಿಶ್ವ ಪ್ರಸಿದ್ಧಿಯನ್ನು ಹೊಂದಿದಂಥದ್ದು. ಇಲ್ಲಿಂದ ನಮ್ಮ ಜಾಗದಿಂದ 25 ಕಿಲೋಮೀಟ್ರು, ಮುರುಡೇಶ್ವರ 35 ಕಿಲೋಮೀಟ್ರು, ಗೋಕರ್ಣ 41 ಕಿಲೋಮೀಟ್ರು, ಗುಣವಂತೆ 15 ಕಿಲೋಮೀಟ್ರು, ಧಾರೇಶ್ವರ 17 ಕಿಲೋಮೀಟ್ರು. ನಮ್ಮ ಈ ಜಾಗದಿಂದ ಹಿಂಭಾಗದ ಒಂದು ಕರಿಕಾನಮ್ಮನ ಗುಡ್ಡದ ಕರಿಕಾನಮ್ಮನ ದೇವಿಯ ಆ ಸನ್ನಿಧಾನ, ಅದೊಂದು ಚಾರಣ, ಅದೊಂದು ಅದ್ಭುತವಾದಂಥ, ಇವತ್ತಿಗೂ ಯಾವುದೇ ಡಿಸ್ಟರ್ಬ್ ಆಗದೇ ಇರುವಂಥ, ಯಾವುದೇ ರೀತಿಯಲ್ಲೂ ಪರಿಸರ ನಾಶವನ್ನು ಕಾಣದೇ ಇದ್ದಂಥ ಒಂದು ಕಗ್ಗಾಡು. ಆ ಕಗ್ಗಾಡಿನ ಮಧ್ಯೆ ನಮ್ಮ ಮತ್ತು ನಿಮ್ಮೆಲ್ಲರ ಬಹಳ ಈ ದೇಶದ ಬಹಳ ಅಪರೂಪವಾದಂಥ ಕರಿಕಾನಮ್ಮನ ಗುಡ್ಡದ ಒಂದು ಶಿಲ್ಪ ಸೌಂದರ್ಯ ಮತ್ತು ಮಲೆನಾಡಿನ ಕರಾವಳಿಯ ಒಂದು ಇಡೀದಾದಂಥ ಆ ಗುಡ್ಡದ ಮೇಲೆ ಹೋಗಿ ನಿಂತರೆ ಸಂಪೂರ್ಣವಾಗಿ ನಿಮಗೆ ಅದರ ದರ್ಶನ ಆಗುತ್ತೆ. ಅದು ನಮ್ಮ ಜಾಗದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಹೊನ್ನಾವರ ತಾಲೂಕು 12 ಕಿಲೋಮೀಟರ್ ದೂರದಲ್ಲಿದೆ. ಹೊನ್ನಾವರ ಮತ್ತು ನಮ್ಮ ಈ ಕೆರೆಕೋಣಿನ ಈ ಜಾಗದ ಮಧ್ಯೆ ಅರೆಂಗಡಿ ಅನ್ನುವಂಥ ಒಂದು ಪ್ಲೇಸ್ ಇದೆ. ನಾವೆಲ್ಲ ಅಲ್ಲೇ ಓದಿದ್ದು. ಅದು ಇವತ್ತು ಪಂಚಾಯಿತು ಇದೆ ಮತ್ತು ಎಲ್ಲ ನಿಮಗೆ ಬೇಕಾದಂಥ ದಿನಸಿ ಸಾಮಗ್ರಿಗಳು ಎಲ್ಲವೂ ಸಿಗುವಂಥ ಒಂದು ಏರಿಯಾ. ಅದು ಕೇವಲ 3.5-4 ಕಿಲೋಮೀಟರ್ ದೂರದಲ್ಲಿದೆ. ನನ್ನ ಈ ಜಾಗದಿಂದ 14 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೊಂಕಣ ರೈಲ್ವೆಯ ಸ್ಟೇಷನ್ ಇದೆ. ನೀವು ಬೆಂಗಳೂರಿಂದಲೂ, ಮಂಗಳೂರಿಂದಲೂ, ಬಾಂಬೆಯಿಂದಲೂ, ಗೋವಾದಿಂದಲೂ, ಹೆಚ್ಚೇನು ಗುಜರಾತ್ನಿಂದಲೂ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ದೇಶದಿಂದ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ಒಂದು ಲಿಂಕ್ ಇರುವಂಥ ಕೊಂಕಣ ರೈಲ್ವೆ ಸ್ಟೇಷನ್ನು ಕೇವಲ 14 ಕಿಲೋಮೀಟರ್ ದೂರದಲ್ಲಿದೆ. 2.5 ಗಂಟೆ ಅದ್ಭುತವಾದಂಥ ರೋಡು. ಈಗ ಅಲ್ಲಿ ಪ್ರಯಾಣ ಮಾಡಿದರೆ ಮಂಗಳೂರು ಏರ್ಪೋರ್ಟ್ ಇದೆ. ಮತ್ತು ಪ್ರವಾಸೋದ್ಯಮ ಮತ್ತು ಹೋಮ್ ಸ್ಟೇಯ ದೃಷ್ಟಿಯಲ್ಲಿ ಇರುವ ಜಾಗಗಳನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಅದರಲ್ಲಿ ಒಂದು ಅಪರೂಪವಾದಂಥದ್ದು, ನಾನೇ ಒಂದು ಕಾಲದಲ್ಲಿ ಶೋಧಿಸಿದಂಥದ್ದು, ಈ ಜಾಗದಿಂದ 20 ಕಿಲೋಮೀಟ್ರು ನೀವು ಕಾಡಿನ ಪ್ರದೇಶದಲ್ಲಿ ಚಾರಣ ಮಾಡಿದರೆ, ಅದರಲ್ಲೊಂದು 4 ಕಿಲೋಮೀಟ್ರು 3 ಕಿಲೋಮೀಟ್ರ್ ನೀವು ಚಾರಣ ಮಾಡ್ಬೋದು. ಅದ್ಭುತವಾದಂಥ ಚಾರಣ, ಅಲ್ಲಿವರೆಗೆ ವೆಹಿಕಲ್ ಹೋಗುತ್ತೆ. 20 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಹಿರೇಬೈಲುನಿಂದ ಆಚೆ ಒಂದು ಪಂಚಮುಖಿ ಜಲಪಾತ ಅಂತಿದೆ. ಬಹಳ ಅದ್ಭುತವಾದಂಥ ಅನನ್ಯವಾದಂಥ ಜಲಪಾತ. ಇವೆಲ್ಲವೂ ಈ ಜಾಗದಲ್ಲಿ ಏನಾದರೂ ನಾವು ಪ್ರವಾಸೋದ್ಯಮ, ಹೋಮ್ ಸ್ಟೇ ಇತ್ಯಾದಿ ಮಾಡಿದರೆ ದಕ್ಕುವಂಥ ಅನರ್ಘ್ಯವಾದಂಥ ಜಾಗಗಳು. ಈ ಜಾಗ ತೋಟ ಮಾಡ್ಬೋದು, ಕೃಷಿ ಮಾಡ್ಬೋದು, ಅದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಅದ್ಭುತವಾದಂಥ ಜಾಗ. ಇವತ್ತು ಶರಾವತಿಯ ಕಿನ್ನರಿ ಮತ್ತು ಸಮುದ್ರ ಕಿನಾರೆಯ ಮಧ್ಯೆ ಇರುವಂಥ ಹೊನ್ನಾವರ ಫ್ರೀ ವೆಡ್ಡಿಂಗ್ ಶೂಟ್ ಹಬ್ ಅಂತಲೇ ಕರೆಯಲಾಗ್ತದೆ. ಇಲ್ಲಿಂದ ನಮ್ಮ ಜಾಗದಿಂದ ಸಿದ್ದಾಪುರಕ್ಕೆ 72 ಕಿಲೋಮೀಟ್ರು. ಹೊನ್ನಾವರ ಸಿದ್ದಾಪುರಿನ ರಾಜ್ಯ ಹೆದ್ದಾರಿಯ ತಟದಲ್ಲಿ, ಅಂದರೆ ಪಕ್ಕದಲ್ಲೇ ಒಂದು ಹೆಜ್ಜೆಯನ್ನು ನೀವು ಇಟ್ಟರೆ ನಮ್ಮ ಜಾಗ. ಈ ಜಾಗ ಪ್ರವಾಸೋದ್ಯಮಕ್ಕೆ ಬಹಳ ಅನುಕೂಲವಾಗಿದೆ. ಮಳೆಗಾಲದಲ್ಲಿ ದಟ್ಟವಾದ ಮಳೆ, ಇನ್ನೂ ಯಾವುದೇ ಪರಿಸರ ವಿನಾಶ ಅನ್ನುವಂಥ ಯಾವುದೇ ಶಬ್ದವನ್ನು ಇಲ್ಲಿ ಬಳಸುವಾಗಿಲ್ಲ, ಶುದ್ಧವಾಗಿದೆ.
ಗಾಳಿ ಬೆಳಕು ಪರಿಸರ. ಇಲ್ಲಿ ರೆಸಾರ್ಟ್ ಮಾಡ್ಬೋದು ಅಥವಾ ಇಲ್ಲಿ ಹೋಮ್ ಸ್ಟೇ ಮಾಡ್ಬೋದು. ಇಷ್ಟೆಲ್ಲ ಮಾಡಬೇಕು ಅಂತಲೇ ನಾನು ಅದಕ್ಕೆ ಮುಂದಾದೆ. ಆದರೆ ನಾನು ಪತ್ರಿಕೋದ್ಯಮಿ, ನಿಮಗೆ ಗೊತ್ತಿದೆ. ಈಗ ನಾನು ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ನಿಂತು ಯೂಟ್ಯೂಬನ್ನು ಮಾಡ್ತಾಯಿದ್ದೇನೆ. 2 ಚಾನಲ್ಲು ಇವತ್ತು ಬಹಳ ನಿಮ್ಮೆಲ್ಲರ ಪ್ರೀತಿಯಿಂದ ಅದು ಜನಮನವನ್ನು ಗೆದ್ದಿದೆ. ನಾನು 24 ಗಂಟೆ ಕಾಲಿಗೆ ಚಕ್ರ ಕಟ್ಕೊಂಡು ಹಾಗೆ ತಿರುಗಾಡೋದ್ರಿಂದ ಬೆಂಗಳೂರಿನಿಂದ 450 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಜಾಗವನ್ನು ನಾನು ಬೆಳೆಸಲಾರೆ ಮತ್ತು ಅದನ್ನು ಸಮೃದ್ಧತೆಗೆ ತರಲಾರೆ. ನನ್ನ ಮಿಸಸ್ಸಿನ ಅಸೌಖ್ಯವೂ ಅದಕ್ಕೊಂದು ಕಾರಣ. ಹಾಗಾಗಿ ಈ ಜಾಗವನ್ನು ಮನಸ್ಸಿಲ್ಲದ ಮನಸ್ಸಿಂದಲೇ ಈಗ ಮಾರಾಟಕ್ಕಿಟ್ಟಿದ್ದೇನೆ. ಆಸಕ್ತರು ಕಮರ್ಷಿಯಲ್ ಆಗಿ ಬಳಸ್ಕೋಬೋದು. ಯಾಕಂದರೆ 24 ಗುಂಟೆ ಎನೆ ಆಗಿದೆ, ನೀರಿದೆ ಮತ್ತು ಎಲ್ಲ ಪ್ರವಾಸೋದ್ಯಮದ ಕ್ಷೇತ್ರಕ್ಕೆ ಇದು ಸೆಂಟರ್ ಪ್ಲೇಸು. ಬಹಳ ಒಳ್ಳೆಯ ಭವಿಷ್ಯ ಇದೆ. ಆದರೂ ನಾನು ಇದನ್ನು ಮಾರ್ತಾ ಇದ್ದೇನೆ. ಆಸಕ್ತರು ಇಲ್ಲಿ ಹಾಕಿದ ನಂಬರಿಗೆ ಸಂಪರ್ಕಿಸಿದರೆ ಅದರ ಮುಂದಿನ ವ್ಯವಹಾರವನ್ನು ಮಾತಾಡ್ಬೋದು. ನಮಸ್ತೆ.